ಬೇರೆ ಕಾಣಿಸ್ತಾ ಇರ್ತದೆ ಅಂದ್ರೆ ಒಂದಲ್ಲ ರೀತಿಯಿಂದ. ಸೊ ಆದಷ್ಟು ನಾವು ಈ ಸಿಟಿಗಳಲ್ಲಿ ನೋಡೋದು ಆಕ್ಚುಲಿ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಅವ್ರವ್ರ ಹಳ್ಳಿಗಳಲ್ಲಿ ಹೋಗಿ ಒಂದೊಂದು ಆ ಪ್ರೋಗ್ರಾಮ್ ಮಾಡ್ಕೊಡ್ತಾರೆ ಬರ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಈ ತರ ಪ್ರೋಗ್ರಾಮ್ನ ಹಳ್ಳಿ ಮಟ್ಟದಲ್ಲಿ ಗೋಪಿ ಮಟ್ಟದಲ್ಲಿ ಮಾಡಿದ್ರೆ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ ಅಂತ. ಯಾಕಂದ್ರೆ ಆ ವಿಡಿಯೋನ ಅಥವಾ ಈ ತರ ಪ್ರೋಗ್ರಾಮ್ನ ಅಲ್ಲಿ ಮಾಡೋದ್ರಿಂದ ಅಲ್ಲಿ ಜನಗಳ ಡೈರೆಕ್ಟ್ ಆಗಿ ಗೊತ್ತಿರ್ತಾರೆ. ಸೊ ಡೈರೆಕ್ಟ್ ಆಗಿ ಗೊತ್ತೋದ್ರಿಂದ ಅವ್ರು ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ಅರ್ತಿರಲ್ಲ. ಸೊ ತುಂಬಾ ಭೌತಿಕತೆಯನ್ನು ಜನಗಳು ತುಂಬಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ತರ ಪ್ರೋಗ್ರಾಮ್ನ ಹಳ್ಳಿಗಳಲ್ಲಿ ಮಾಡಿದ್ರೆ ಹಳ್ಳಿಗಳಲ್ಲಿ ತುಂಬಾ ಹಳ್ಳಿಗಳಲ್ಲಿ ಅಂತಲ್ಲ ಅಟ್ಲೀಸ್ಟ್ ಒಬ್ಬರಿ ಮಟ್ಟದಲ್ಲಿ ಒಂದೊಂದರ ಪ್ರೋಗ್ರಾಮ್ ಮಾಡಿ ಒಂದೊಂದು ಡಿಸ್ಟ್ರಿಕ್ಟ್ ತರ ಕವರ್ ಮಾಡಿದ್ರೆ ಇದು ವೆರಿ ಗುಡ್ ಅಂತ ನನ್ನ ಭಾವನೆ. ಹಳೆ ನಮ್ಮ ಎಲ್ಲ ಅಜ್ಜ ಅಜ್ಜಿಯವರೆಲ್ಲರೂ ಎಷ್ಟೊಂದು ಎಲ್ಲಾ ವಿಷಯಗಳಲ್ಲಿ ಅಂದ್ರೆ ರೈತ ವಿಷಯಗಳು ಎಲ್ಲಾ ವಿಷಯಗಳು ನಮ್ಮ ಈ ಗೋನ ಮತ್ತು ಎತ್ತುಗಳನ್ನೆಲ್ಲ ಉಪಯೋಗಿಸ್ತಾರೆ. ಇವಾಗ ಉಪಯೋಗಿಸ್ತಾರೆ. ಇವಾಗ ಶ್ರೀಮಂತ ಬರ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲ ಈ ಮೆಕ್ಯಾನಿಕಲ್ ವರ್ಲ್ಡ್ ಆಗಿರೋದ್ರಿಂದ ಎಲ್ಲ ಉಳುಮೆ ಮಾಡಬೇಕು ಅಂದ್ರೂ ಏನೇ ಮಾಡ್ಬೇಕು ಅಂದ್ರೂ ಈ ಜನಗಳ ಸಂಪರ್ಕ ಮತ್ತೆ ಏನೋ ಈ ಎತ್ತುಗಳನ್ನ ಯೂಸ್ ಮಾಡೋದೆಲ್ಲ ತಪ್ಪು ಮಾಡಿದ್ದಾರೆ. ಸೊ ಹಾಗಾಗಿ ಈ ಎತ್ತುಗಳು ಇಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಕೊಲ್ಲೋಕೆ ನೋಡ್ತಾರೆ. ಅದನ್ನ ಆ ಮಾಂಸನೆಲ್ಲ ಯೂಸ್ ಮಾಡ್ತಾರೆ, ತಿನ್ನಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಎಷ್ಟು ಕೆಟ್ಟದಾಗತ್ತೆ ಅಂತ ಇವಾಗ ಯೋಚನೆ ಮಾಡಿದ್ರೆ ಆ ಮಾಂಸನ ಕಡಿಯೋರು ಬರ್ತಾರೆ, ಅದ್ರ ತಿಂತೀವಲ್ವ ನಾವು, ಅದರಿಂದ ಎಷ್ಟು ಇನ್ಫೆಕ್ಷನ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಆಗುತ್ತಲ್ಲ. ಸೊ ಹಂಗಾಗಿ ಅದು ಒಂದು ತಿನ್ನೋದು ಒಂದ್ ಕಡೆ, ಕಲಿಯೋದು ಒಂದ್ ಕಡೆ. ಸೊ ಆದಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಒಳ್ಳೇದು. ಆಮೇಲೆ ಎಲ್ಲ ನಮ್ಮ ಅಜ್ಜ ಅಜ್ಜಿ ಎಲ್ಲ ನೋಡ್ತಾ ಇದ್ರೆ ಅವರೆಲ್ಲ ತುಂಬಾ ಉಪಯೋಗಿಸ್ತಾ ಇದ್ರು. ಮತ್ತೆ ಈಗ ನಮ್ಮ ಗೋಮಾತೆಗೆಲ್ಲ ಈ ದೈಹಿಕ ಒಂದು ಶಕ್ತಿ ಇದೆ. ಎಲ್ಲ ನಮ್ಮ ಎಲ್ಲ ತರದ ಎಲ್ಲ ದೇವತೆಗಳು ಅಲ್ಲಿದ್ದಾರೆ ಎಲ್ಲ ನಮ್ಮ ಪ್ರತೀತಿ ಎಲ್ಲ ಇದೆ. ಸೊ ಹಂಗಾಗಿ ಅದನ್ನ ಹತ್ಯೆ ಮಾಡೋದಕ್ಕಿಂತ ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನ ನೀವಷ್ಟೇ ಪಾಲಿಸೋದಲ್ಲ, ಎಲ್ಲರಿಗೂ ಹೇಳಿ ಅದನ್ನ ಎಚ್ಚೆತ್ಕೊಂಡು ನಮ್ಮ ಸಿಟಿಲಿ ನೋಡ್ತಾರೆ ಎಲ್ಲ ಜನಗಳ ಎಜುಕೇಟೆಡ್ ಆಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿ ಇನ್ನೂ ತುಂಬಾ ಹೇಳಿತ್ತು. ಎಲ್ಲ ಸ್ವಚ್ಛತೆಯ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರು ನನಗೆ. ಸೊ ಆದ್ರೆ ಕಲಿತಿಲ್ಲ. ಥ್ಯಾಂಕ್ ಯು.